KPFC ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಕೋಲಾರ ಪ್ರಸಾದ್ ಅಂತ ನಾನು ಇವತ್ತು ಈ ಒಂದು ಕಾರ್ಯಕ್ರಮದ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡ್ತಾ ಎಲ್ರಿಗೂ ಸ್ವಾಗತವನ್ನು ಕೋರಿದಂತ ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಲ್ಲಿಕಾರ್ಜುನ್ ನಮ್ಮ ತಾತವ್ರು ಹೇಳಿದ್ರು ಮೇಡಮ್, ನಮ್ಮ ಅಮ್ಮನಿಗೆ ರಾಗಿ ಬಿಟ್ಟು ಬಂದ್ರೆ ಒಂದ್ಸರಿ ಹೊಲ್ದೋಗೆಲ್ಲ ತಿರುಗಾಡ್ಕೊಂಡು ಒಂದು ಸುಂದರವಾದ ಶುಭ ಮುಂಜಾನೆ ನಾವಿಲ್ಲಿ ನೆರವೇರ್ತೀವಿ. ವೇದಿಕೆಯಲ್ಲಿ ನೆರೆಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದ ಡಾಕ್ಟರ್ ರೂಪಕಲಾ ಮೇಡಮ್ ಅವರೇ ಮತ್ತು ನಮ್ಮ ಸಹೋದ್ಯೋಗಿಯಾದ ಉಪನಿರ್ದೇಶಕರು ಮಲ್ಲಿಕಾರ್ಜುನ್ ಅವರೇ ಮತ್ತು ನಮ್ಮ ವೇದಿಕೆಯಲ್ಲಿ ನೆರೆಸಿರ್ತಕ್ಕಂಥ ಎಲ್ಲ ರೈತ ಬಾಂಧವರೇ ಹಾಗೂ ನಮ್ಮ KGF ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷರಾದ ಶ್ರೀನಿವಾಸ್ ಅವರೇ, ನಮ್ಮ ವ್ಯವಸ್ಥಾಪಕರಾದ ಮೇಡಮ್ ಅವರೇ, ಮತ್ತೆ ವೇದಿಕೆ ಮುಂಭಾಗದಲ್ಲಿ ನೆರೆಸಿರ್ತಕ್ಕಂಥ ಪತ್ರಕರ್ತ ಮಿತ್ರರೇ ಮತ್ತು ಸಾರ್ವಜನಿಕರೇ. ಈಗಾಗಲೇ ಮಲ್ಲಿಕಾರ್ಜುನ್ ಸರ್ ಅವರು ಎಲ್ರಿಗೂ ಇದು ವಿಚಾರವಾಗಿ ಹೇಳಿದ್ದಾರೆ. ನಾನು ಕೆಲವು ಬುಲೆಟ್ ಪಾಯಿಂಟ್ಸ್ ಮಾತ್ರ ಹೇಳ್ತೀನಿ. ಸೌಂಡ್ ಮಾಡಬೇಡ. ಸರ್ಕಾರದ ವತಿಯಿಂದ ಪ್ರತಿ ವರ್ಷನೂ ಸಹ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ಭತ್ತ, ರಾಗಿ, ತೊಗರಿ ಮತ್ತೆ ತೃಣಧಾನ್ಯಗಳನ್ನ ಖರೀದಿ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರತಿ ವರ್ಷ ನಡೀತಾ ಇರುತ್ತೆ. ನಾವು ಎವ್ರಿ ಇಯರ್ ಕೂಡ ಈ ಒಂದು ರಾಗಿ ಖರೀದಿ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ವಿ. ಯಾವುದೇ ರೀತಿ ಉದ್ಘಾಟನೆ ಇಲ್ದಿರ ನಾವು ಮಾಡ್ತಾ ಇದ್ವಿ, ಅಂದ್ರೆ ಅಧಿಕಾರಿಗಳು ನೇರವಾಗಿ ಖರೀದಿ ಮಾಡ್ತಾ ಇದ್ವಿ. ಈ ವರ್ಷದಿಂದ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಒಂದು ಸೂಚನೆ ಮೇರೆಗೆ ಎಲ್ಲ ಸಂಬಂಧಪಟ್ಟ ಸ್ಥಳೀಯ ಶಾಸಕರನ್ನ ಮತ್ತೆ ಎಲ್ಲರನ್ನೂ ಸಹ ಕರೆಸ್ಕೊಂಡು ರೈತರು ಕರೆಸ್ಕೊಂಡು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರಾಗಿಯನ್ನು ಖರೀದಿ ಮಾಡಬೇಕಾದ್ರೆ ಜನಗಳು ತಲುಪಬೇಕು ಅನ್ನೋ ಒಂದು ಕಾರಣದಿಂದ ನಾವು ಈ ವರ್ಷದಿಂದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೇಡಮ್ ಅವ್ರಿಗೆ ಹೇಳ್ದಂಗೆ ಇನ್ನೂ ಸೊಗಸಾಗಿ ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಇಂದ ಮೇಡಮ್ ಅವ್ರ ಸಲಹೆ ತಗೊಂಡು ಇನ್ನೂ ಹೆಚ್ಚಿಗೆ ಉತ್ತಮವಾಗಿ ಮಾಡ್ತಾ ಮತ್ತೆ ಇನ್ನೂ ಹೆಚ್ಚಿನ ಏನು ಪ್ರಚಾರವನ್ನು ಕೊಟ್ಟು ನಾವು ಮಾಡ್ತೀವಿ ಸಂದರ್ಭದಲ್ಲಿ. ಮೊದಲನೇದಾಗಿ ಈ ವರ್ಷದಲ್ಲಿ ನಮಗೆ KGF ನಲ್ಲಿ ಒಟ್ಟು 128 ಜನ ರೈತರು ನೋಂದಣಿ ಮಾಡಿರ್ತಾರೆ. 2102 ಕ್ವಿಂಟಾಲ್ ರಾಗಿ ನಮಗೆ ನೋಂದಣಿ ಆಗಿರುತ್ತೆ. ಇದು ಅಕ್ಟೋಬರ್ 15ರಿಂದ ಡಿಸೆಂಬರ್ 15ರವರೆಗೂ ನೋಂದಣಿ ಪ್ರಕ್ರಿಯೆ ಆಗಿರುತ್ತೆ. ಮೊದಲು ರೈತ ತಾನು ಏನು ಬೆಳೆ ಬೆಳೆದಿರ್ತಾನೆ ಅದನ್ನ ಪಾಣಿಯಲ್ಲಿ ಎಂಟ್ರಿ ಮಾಡಿಸಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಫ್ರೂಟ್ಸ್ ID ಅಂತ ಏನೋ ನಂಬರ್ ಕೊಡ್ತಾರೆ. ಆ ID ಸಮೇತ ಆಧಾರ್ ಕಾರ್ಡ್ ತಗೊಂಡ್ಬಂದು ಥಂಬ್ ಇಂಪ್ರೆಷನ್ ಕೊಡೋದ್ರ ಮೂಲಕ ನಮ್ಮ ರಾಗಿ ಖರೀದಿ ಕೇಂದ್ರದಲ್ಲಿ ರೈತ ಫಸ್ಟ್ ರಿಜಿಸ್ಟರ್ ಮಾಡ್ತಾರೆ. ಯಾಕೆ ಥಂಬ್ ಇಂಪ್ರೆಷನ್ ಕೊಡ್ತಾನೆ ಅಂದ್ರೆ ಅವ್ರ ಹತ್ರ ಇಂದ ದಳ್ಳಾಳಿಗಳು ತಗೊಂಡು ದಳ್ಳಾಳಿಗಳು ಖರೀದಿ ಕೇಂದ್ರಕ್ಕೆ ಬರಬಾರ್ದು ಅನ್ನೋ ಒಂದು ಕಾರಣದಿಂದ ಸರ್ಕಾರ ಈ ಒಂದು ಕಾನೂನು ಮಾಡಿರುತ್ತೆ. ಯಾರು ರೈತರು ಇರ್ತಾರೋ ಮೂಲ ರೈತರು ಅವರೇ ಬಂದ್ಬಿಟ್ಟು ಥಂಬ್ ಇಂಪ್ರೆಷನ್ ಕೊಡೋದು, ನಾನು ರಾಗಿಯನ್ನು ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಫಸ್ಟ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಆ ರಿಜಿಸ್ಟ್ರೇಷನ್ ಎಲ್ಲ ಆದ್ಮೇಲೆ ನಾವು ಖರೀದಿ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತೀವಿ. ಖರೀದಿ ಪ್ರಕ್ರಿಯೆ ಪ್ರಾರಂಭ ಹೇಗೆ ಮಾಡ್ತೀವಿ ಅಂದ್ರೆ ರಿಜಿಸ್ಟ್ರೇಷನ್ ಏನಾಗಿರುತ್ತೆ ಆ ಒಂದು ಬೇಸಲ್ಲಿ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಏನ್ ಕರಿತೀವಿ. ಸೀನಿಯಾರಿಟಿ ಪ್ರಕಾರ ನಾವು ಪ್ರತಿದಿನ ಒಂದು 20 ರಿಂದ 25 ಜನ ರೈತರನ್ನ ರಾಗಿ ಖರೀದಿ ಕೇಂದ್ರಕ್ಕೆ ಕಳಿಸ್ತೀವಿ. ಅವಾಗ ನಾವು ನಮ್ಮಲ್ಲಿ ಗ್ರೇಡರ್ ಅಂತ ಇರ್ತಾರೆ, ಅದನ್ನ ರಾಗಿನ ಚೆಕ್ ಮಾಡಿ ಗುಣಮಟ್ಟ ಯಾವ ತರ ಇದೆ ಅಂತ ನೋಡಿ ತಗೋಬೇಕಾಗುತ್ತೆ. ಅದರಲ್ಲಿ ಧೂಳು ಅಥವಾ ಏನಾದ್ರು ಅದು ಇನ್ನೂ ಒಂದು ತೇವಾಂಶ ಇತ್ತು ಅಂತ ಹೇಳಿದ್ರೆ ಅದನ್ನ ಒಣಗಿಸಿ ಮತ್ತೆ ತಗೊಂಬಂತ ನಾವು ವಾಪಸ್ ಕಳಿಸಿ ಮತ್ತೆ ಅದನ್ನ ನಾವು ಪರ್ಚೇಸ್ ಮಾಡೋದು ಆಗುತ್ತೆ. ನಾವು ಇಲ್ಲಿ 1 ಎಕರೆಗೆ ಕನಿಷ್ಠ 10 ಕ್ವಿಂಟಾಲ್ ರಾಗಿಯನ್ನ ರೈತ ಕೊಡೋದಕ್ಕೆ ಸರ್ಕಾರ ಆದೇಶ ಮಾಡುತ್ತೆ. ಆ ರೀತಿ 50 ಕ್ವಿಂಟಾಲ್ ಗರಿಷ್ಠ ರಾಗಿ ಕೊಡೋದಕ್ಕೆ ಅವಕಾಶ ಇರುತ್ತೆ. 1 ಕ್ವಿಂಟಾಲ್ಗೆ 4886 ರೂಪಾಯಿ ಪ್ರಕಾರ ಸರ್ಕಾರ ನಿಗದಿಪಡಿಸಿರುತ್ತೆ. ರೈತರು ಏನ್ ರಾಗಿಯನ್ನು ಹಾಕಿ ಹೋಗಿರ್ತಾರೋ ಅವ್ರಿಗೆ 1 ವಾರದಿಂದ 10 ದಿನದೊಳಗೆ ಅವ್ರ ಅಕೌಂಟ್ಗೆ ನೇರವಾಗಿ ಜಮಾ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ದಲ್ಲಾಳಿಗಳ ಒಂದು ಪ್ರವೇಶ ಇರೋದಿಲ್ಲ. ಸರ್ಕಾರ ಡೈರೆಕ್ಟ್ ಆಗಿ ಹೋಗ್ಕೊಡುತ್ತೆ. ಮಾರುಕಟ್ಟೆ ದರ ಏನಿಲ್ಲ. ಈಗ ಮಾರುಕಟ್ಟೆಯಲ್ಲಿ 3800ರಿಂದ 4000 ಅಂದ್ರೆ ಹೆಚ್ಚಿಗೆ ಇರುತ್ತೆ. ಸರ್ಕಾರ ಇನ್ನೂ ಹೆಚ್ಚಿಗೆ ಯಾಕೆ ಕೊಡ್ತಾ ಇದೆ ಅಂದ್ರೆ ಅನ್ನದಾತರು ಏನ್ ರೈತರು ಅಂತ ನಾವು ಕರಿತೀವಿ, ನಮ್ಮ ಗಡಿಯಲ್ಲಿ ಸೈನಿಕರು ಯಾವ ತರ ನಮಗೋಸ್ಕರ ದುಡಿತಾರೋ ಅದೇ ರೀತಿ ನಮ್ಮ ದೇಶದ ಒಳಗಡೆ ರೈತರು ನಮ್ಗೆ ಸೈನಿಕರಿಗೆ ಮತ್ತೆ ರೈತರಿಗೆ ಯಾವುದೇ ಕಾರಣಕ್ಕೂ ನಾವು ಎಲ್ಲೂ ಬೆಲೆ ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಅವರು ರೆಸ್ಟ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಜೆಗಳು ಪರ್ಮನೆಂಟ್ ಆಗಿ ರೆಸ್ಟ್ ತಗೋಬೇಕಾಗುತ್ತೆ. ಅದರಿಂದ ಈ ಒಂದು ಸಂದರ್ಭದಲ್ಲಿ ನಾವು ಸೈನಿಕರಿಗೆ ಮತ್ತೆ ರೈತರಿಗೆ ಬಹಳ ಧನ್ಯವಾದಗಳನ್ನ ಅರ್ಪಿಸಬೇಕಾಗುತ್ತೆ. ಮತ್ತೆ ಅವ್ರಿಗೆ ವಿಶೇಷವಾದ ಗೌರವವನ್ನು ನಾವು ಸೂಚಿಸಬೇಕಾಗುತ್ತೆ. ಈಗ ಮೇಡಮ್ ಅವ್ರನ್ನ ಗಮನಿಸಿರ್ಬೇಕಾಗುತ್ತೆ. ನಾವು ಇಲ್ಲಿ ಅಧಿಕಾರಿಗಳಿಗೆ ಮಾತ್ರ ಇಲ್ಲ ರೈತರಿಗೆ ಕರೆಸಿ ರೈತರ ಕೈಯಲ್ಲಿ ಪೂಜೆ ಮಾಡಿಸಿ ರೈತರನ್ನ ಕರ್ಸ್ಕೊಂಡಿರ್ತೀವಿ ಅಂದ್ರೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಜೊತೆಗೆ ಈ ಒಂದು ಏನು ಬೆಳೆ ಬೆಳೀತಾರೆ ಅದಕ್ಕೆ ಜೀವನಾಧಾರನೇ ರೈತರೇ ಆಗಿರ್ತಾರೆ. ಈಗ ತಾವು ಕೇಳಿರ್ತೀವಿ 3G 4G 5G ಎಲ್ಲ ಅಂತ ಬರ್ತಾ ಇದೆ. ಇದೆಲ್ಲ ಸೈನ್ಸ್ ಅಡ್ವಾನ್ಸ್ ಆಗ್ತಾ ಇದೆ ಮತ್ತೆ ಕಾಂಕ್ರೀಟ್ ನಾಡ್ತರ ಆಗ್ತಾ ಇದೆ. ಆದ್ರೆ ನಮಗೆ ಗಂಜಿ ಕೊಡ್ಬೇಕಾದ್ರೆ ಬೇಕಾಗಿರೋದು ಯಾರು? ರೈತರು ಬೇಕಾದ್ರೆ. ಸೊ ಅಂತ ರೈತರನ್ನ ರೀಪ್ಲೇಸ್ ಮಾಡ್ತಕ್ಕಂಥ ಯಾವುದೇ ಒಂದು ವಿಜ್ಞಾನ ಬೆಳೆದಿಲ್ಲ, ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಈ ಒಂದು ಸಂದರ್ಭದಲ್ಲಿ ಈ ಒಂದು ರಾಗಿ ಖರೀದಿ ಕೇಂದ್ರವನ್ನು ಉದ್ಘಾಟನೆ ಮಾಡಿಕೊಟ್ಟಂತ ಮಾನ್ಯ ಶಾಸಕರಿಗೆ ನಿಮ್ಮಲ್ಲಿ ಪರವಾಗಿ ಹೃತ್ಪೂರ್ವಕವಾದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಈಗ ನಮ್ಮೆಲ್ಲರೂ ಉದ್ದೇಶಿಸಿ ಮೇಡಮ್ ಅವರು ಮಾತಾಡ್ಬೇಕಂತ ಸಂದರ್ಭದಲ್ಲಿ
ರಾಗಿ ಖರೀದಿ ಕೇಂದ್ರ ಅಂತ ಪ್ರತಿ ತಾಲೂಕಲ್ಲೂ ರೈತರಿಂದ ರಾಗಿಯನ್ನ ಖರೀದಿ ಮಾಡುವಂಥದ್ದು, ರೈತರಿಗೆ ಬೆಂಬಲ ಬೆಲೆ ಕೊಡುವಂಥ ಒಂದು ಯೋಜನೆನ ಸರಿಯಾದ ರೀತಿ ಪಾರದರ್ಶಕವಾಗಿ ಮಾಡೋದಕ್ಕೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಆ ಯೋಜನೆ ಇನ್ನೂ ಎಷ್ಟು ಲಾಭದಾಯಕವಾಗಿದೆ ಅಂತ ರೈತರಿಗೆ ತಿಳಿಸುವಂಥದ್ರಲ್ಲಿ ಅಂತ ಯಶಸ್ವಿ ಆಗಿರುವಂತ ಹೆಜ್ಜೆಗಳನ್ನ ಇಡಬೇಕು ಅಂತ ಹೇಳ್ತಾ, ಕೋಲಾರ ಜಿಲ್ಲೆ ವಿಶೇಷವಾಗಿ ರಾಗಿ ಬೆಳೀತಾರೆ. ಪ್ರತಿಯೊಬ್ಬ ರೈತ ಕುಟುಂಬದವರು ಕೂಡ 1 ಎಕರೆಯಲ್ಲಿ 2 ಎಕರೆಯಲ್ಲಿ ರಾಗಿ ಬೆಳೆಯುವಂತ ಒಂದು ಸಂಸ್ಕೃತಿನ ಬೆಳೆಸ್ಕೊಂಡು ಬಂದಿದ್ದಾರೆ ನಮ್ಮ ಇಡೀ ಜಿಲ್ಲೆ ರೈತರು. ಅದು ವಿಶೇಷವಾಗಿ ನಮ್ಮ ಭಾಗದಲ್ಲಿ ರಾಗಿ, ಮತ್ತೆ ಮಂಡ್ಯ, ಮೈಸೂರು ಈ ಕಡೆ ಎಲ್ಲ ಅಕ್ಕಿ, ಮತ್ತೆ ಉತ್ತರ ಕರ್ನಾಟಕದ ಕಡೆ ತೊಗರಿ, ಆ ಥರ ವಿಶೇಷವಾಗಿ ಆ ಜಿಲ್ಲೆಯಲ್ಲಿ ಏನೇನಕ್ಕೆ ವೈಶಿಷ್ಟ್ಯತೆ ಇದೆ, ಏನು ರೈತರು ಬೆಳೀತಾರೆ ಅದಕ್ಕೆ ಆದ್ಯತೆ ಕೊಡುವಂತ ಯೋಜನೆ ಇದೆ. ಈಗ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 8,000 ರೈತರು ನೋಂದಣಿ ಆಗಿದ್ದಾರೆ. ಅದನ್ನ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೂ ಒಂದು ನೋಂದಣಿ ಆಗ್ಲಿಕ್ಕೆ ಇವ್ರಿಗೆ ಕಾಲಾವಕಾಶ ಕೊಟ್ಟಿರ್ತಾರೆ. ಕೆಲವೊಂದು ರೈತರು ಕಳೆದ 5-10 ವರ್ಷಗಳಿಂದಾನು ಕೂಡ ಆಹಾರ ಇಲಾಖೆಗೆ ಅವರು ಬೆಳೆದಂತ ರಾಗಿನ ಹಾಗೆ ಅವ್ರಿಗೆ ಕೊಡುವಂತ ಒಂದು ಪದ್ಧತಿನ ಬೆಳೆಸ್ಕೊಂಡು ಬಂದಿದ್ದಾರೆ. ಎಷ್ಟೋ ಜನ ರೈತರಿಗೆ ಇದು ಮಾಹಿತಿ ಇಲ್ಲ. ಕೆಲವೊಂದು ಜಾಗದಲ್ಲಿ 3,600 1 ಕ್ವಿಂಟಾಲ್ಗೆ, ಇಲ್ಲ 800 1 ಕ್ವಿಂಟಾಲ್ಗೆ ಮಧ್ಯವರ್ತಿಗಳ ಹಾವಳಿಗೆ ಸಿಕ್ಕಾಕೊಂಡು ರೈತ ರಾಗಿ ಬೆಳೆಯೋಗೆನೆ ಅವ್ರು ಅಡ್ವಾನ್ಸ್ ಕೊಡ್ತಾರೆ, ಗೊಬ್ಬರಕ್ಕೆ ಅಡ್ವಾನ್ಸ್ ಕೊಡ್ತಾರೆ. ಆ ತರ ಅವರ ಫೈನಾನ್ಷಿಯಲ್ ಕ್ರೈಸಿಸ್ ಇಂದ, ಅಂದ್ರೆ ದುಡ್ಡು ಅವತ್ತು ಇಡೋಗ ಯಾರು ದುಡ್ಡು ಕೊಟ್ಟಿರ್ತಾರೋ ಅವರಿಗೆ ಅವ್ರು ಬೆಳೆದಿರೋದೆಲ್ಲ ತಗೊಂಡೋಗಿ ಕೊಡುವಂಥದ್ದನ್ನ, ಇದನ್ನ ಮೀರಿ ರೈತರಿಗೆ ರಾಗಿಯ ಮಹತ್ವವನ್ನ ನಾವು ಅರ್ಥ ಮಾಡ್ಕೊಂಡು, ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಂಡು, ರೈತನ ಏನ್ ಬೆಳೆದಿರ್ತಾರೆ ಮಧ್ಯವರ್ತಿಗಳಿಗಿಂತ ಇನ್ನ ಹೆಚ್ಚಿಗೆನೆ ಸರ್ಕಾರ ಬೆಂಬಲ ಬೆಲೆ ಕೊಟ್ಟು ತಗೊಳ್ತಾ ಇರುವಂತದ್ದು ವಿಶೇಷವಾಗಿರುವಂತದ್ದು. ರೈತರಿಗೆ 1 ಕ್ವಿಂಟಾಲ್ಗೆ ಸರಾಸರಿ 1,200 ಅಥವಾ ಒಂದು ಮಧ್ಯವರ್ತಿ 3,600 ತಗೊಂಡ್ರೆ ಸರ್ಕಾರ 4,886 1 ಕ್ವಿಂಟಾಲ್ಗೆ ತಗೊಂತಾ ಇದೆ. ಅಂದ್ರೆ ಒಂದು 1 ಕ್ವಿಂಟಾಲ್ ರಾಗಿ ಬೆಳೆದ್ರೆ 1,000 ಜಾಸ್ತಿ ಲಾಭ, ಮಾರ್ಕೆಟ್ಗಿಂತನೂ ಜಾಸ್ತಿ ಲಾಭ ರೈತರಿಗೆ ಇಲ್ಲಿ ಸಿಗುತ್ತೆ. ಆಮೇಲೆ 1 ಎಕರೆಗೆ 10 ಕ್ವಿಂಟಾಲ್ ತಗೊಳ್ಳೋ ಅಂಥದ್ದು ಒಂದು ಯೋಜನೆ ಇದು. ಎಷ್ಟು ಎಕರೆ ಇದ್ರೂ ಕೂಡ ಒಬ್ಬ ರೈತನ ಹತ್ರ 50 ಕ್ವಿಂಟಾಲ್ ಖರೀದಿ ಮಾಡುವಂತ ಒಂದು ಇದನ್ನ ಇಲ್ಲಿ ಪ್ರೊಸೀಜರ್ಸ್ ನ ಫಾಲೋ ಮಾಡಿಸ್ತಾ ಬಂದಿದ್ದಾರೆ. ಬಟ್ ಇದು ಹೆಚ್ಚಿನ ರೈತರಿಗೆ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನೇ ನಾನು ಹೇಳ್ತಾ ಇರುವಂತದ್ದು. ಇಡೀ ಜಿಲ್ಲೆಯಲ್ಲಿ 8,000 ರೈತರು ಇಲ್ಲಿ ನೋಂದಣಿ ಮಾಡಿದ್ದಾರೆ, ಇಡೀ ಜಿಲ್ಲೆಯಲ್ಲಿ. ಹಂಗನ್ಬಿಟ್ಟು KGF ಅಲ್ಲೂ ಈ ತರ ಒಂದು ರೈತರ ಖರೀದಿ ಕೇಂದ್ರ ಇದೆ ಅಂತ ಮಾಹಿತಿ ತುಂಬಾ ಕಡಿಮೆ ಇದೆ. ಅದರಿಂದ ನಮ್ಮಲ್ಲಿ 128 ರೈತರು ಅಷ್ಟೇ ಇಲ್ಲಿ ನೋಂದಣಿ ಆಗಿದ್ದಾರೆ. ಇದು ನೋಂದಣಿ ಅವಧಿ ಮುಗ್ದೋಗಿ ಈಗ ರೈತರಿಂದ ರಾಗಿ ತಗೊಳ್ಳೋ ಅಂತ ಒಂದು ಸಮಯ ಆ ದಿನ ಇವತ್ತು ಅರ್ಥಪೂರ್ಣವಾಗಿ ಮಾಡಬೇಕು ಅಂತಂದ್ಬಿಟ್ಟು ಇದು ಕಾರ್ಯಕ್ರಮ ತರ ಮಾಡಿದ್ದಾರೆ. ಹಿಂದೆ ಕಳೆದ ವರ್ಷ 2024-25 ಅಲ್ಲಿ ರೈತರ ಹತ್ರ 1 ಕ್ವಿಂಟಾಲ್ನ 4,290 ರೂಪಾಯಿ, ಅಂದ್ರೆ 586 ರೂಪಾಯಿ ಜಾಸ್ತಿ ಆಯ್ತು. ಕಳೆದ ವರ್ಷ 4,290 ಅಂದ್ರೆ ಅವತ್ತಿಗೂ ಈಗೂ 1 ಕ್ವಿಂಟಾಲ್ಗೆ ಹತ್ತತ್ರ 600 ರೂಪಾಯಿ ಅಥವಾ 680 ರೂಪಾಯಿ ಅಷ್ಟು ಜಾಸ್ತಿ ಆಗಿದೆ ಅಂತ. ಸೊ ಈ ತರದ ವ್ಯವಸ್ಥಿತವಾಗಿರುವಂತ ಮಾಹಿತಿ ರೈತರಿಗೆ ಇಲ್ಲ. ನಮ್ಮ ಜಿಲ್ಲೆ ರೈತರಿಗೆ ರಾಗಿ ಇಲ್ಲಿ ತಗೋತಾರೆ, ರಾಗಿ ಮತ್ತೆ ಮಾರ್ಕೆಟ್ಗಿಂತ ಮತ್ತೆ ಹೊರಗಡೆ ದಲ್ಲಾಳಿಗಳಿಗಿಂತ ಸರ್ಕಾರನೇ ತುಂಬಾ ಮಹತ್ವ ಕೊಟ್ಟು ಇದೊಂದು ಯೋಜನೆ ಎಷ್ಟು ಲಾಭದಾಯಕವಾಗಿದೆ, ಯಾರು ರಾಗಿ ಬೆಳಿತಾನೆ ಆ ರೈತ ಲಾಸ್ ಆಗಲ್ಲ, ಭತ್ತಗಿಂತ ಬೆಲೆ ಇವತ್ತು ರಾಗಿ ಕೊಟ್ಟಿದ್ದಾರೆ ಸರ್ಕಾರ ಅನ್ನುವಂತ ಮಾಹಿತಿನೇ ಎಲ್ಲ ರೈತರಿಗೂ ಇರಲ್ಲ. ಚಿಕ್ಕ ರೈತರಿರ್ತಾರೆ, ಆ 1 ಎಕರೆ 2 ಎಕರೆ ಇರೋ ರೈತರಿಗೆ ಮಾಹಿತಿ ಇದ್ರೆ ಹುಡ್ಕೊಂಡ್ ಬರ್ತಾರೆ. ಬೇರೆ ದೂರ ಹೋಗ್ಬೇಕು, ಕೋಲಾರ್ಗೆ ಹೋಗ್ಬೇಕು, ಇನ್ನೊಂದು ಬಂಗಾರಪೇಟೆಗೆ ಹೋಗ್ಬೇಕಂದ್ರೆ ದೂರ ಆಗುತ್ತೆ. KGF ಬರೋದು ಕಷ್ಟ ಆಗಲ್ಲ, ಟ್ರಾನ್ಸ್ಪೋರ್ಟು ಕಷ್ಟ ಆಗಲ್ಲ. ಇದು ವ್ಯವಸ್ಥಿತವಾಗಿ ಯಾರಿಗೂ ಮಾಹಿತಿ ಇಲ್ಲ. ಇದೊಂದು ಉತ್ತಮವಾಗಿರುವಂತ ಯೋಜನೆ. ಆಮೇಲೆ ಆಹಾರ ಇಲಾಖೆ ರೈತರ ಹತ್ರ ರಾಗಿ, ಭತ್ತ ಏನೇ ತಗೊಂಡ್ರು ಕೂಡ ಮತ್ತೆ ಅದು ಫೇರ್ ಡಿಪೋಸ್ಗೆ ಕೊಟ್ಟು ಮತ್ತೆ ರೈತರಿಗೆ BPL ಕಾರ್ಡ್ಗೆ, APL ಕಾರ್ಡ್ಗೆ ಕೊಡುವಂತ ಯೋಜನೆಗೆ ಇದನ್ನ ಸದ್ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ಮಾಹಿತಿಯ ಕೊರತೆ ನಮ್ಮ ಭಾಗದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ರೈತರಿಗೆ ಮಾಹಿತಿಯ ಕೊರತೆ ಇದೆ. ರೈತರನ್ನ ನಾವು ಎಷ್ಟು ಗೌರವವಾಗಿ ನೋಡ್ಬೇಕು ಅಂತಂದ್ರೆ, ಇವತ್ತಿನ ದಿನಗಳಲ್ಲಿ ಕೃಷಿನ ಗೌರವವಾಗಿ ಅನುಸರಿಸೋರು ಕಡಿಮೆ ಆಗಿದ್ದಾರೆ. ಇವತ್ತು ಇವ್ರು ತಂದೆ ತಾತ ಮಾಡಿದ್ದಾರೆ, ಆದ್ರೆ ಮಕ್ಕಳು ಯಾರು ಮಾಡಲ್ಲ. ಅದು ಪಾರಂಪರಿಕವಾಗಿ ಅದು ಕೃಷಿನ ಅಭ್ಯಾಸ ಮಾಡ್ತಾ ಇಲ್ಲ. ಆದ್ರೆ ಕೃಷಿ ಭಾರತ ದೇಶದಲ್ಲಿ ಪ್ರತಿ ಹಂತದಲ್ಲೂ ಲಾಭದಾಯಕವಾಗಿರುವಂತ ಕೃಷಿ
ದೃಷ್ಟಿನೇ ನಮ್ಗೆ ಬೇರೆ ಎಲ್ಲಾ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಭಾರತ ದೇಶ ಏನೇ ಬೆಳೆ ಬೆಳೆಯೋದಿಕ್ಕೆ ಆರೋಗ್ಯಕರವಾಗಿರುವಂತ ವಾತಾವರಣ ಇದೆ. ನಮ್ಮ ಭಾಗದಲ್ಲಿ ರಾಗಿ, ಇನ್ನೊಂದು ಭಾಗದಲ್ಲಿ ಭತ್ತ, ಇನ್ನೊಂದು ಭಾಗದಲ್ಲಿ ತೊಗರಿ, ಇನ್ನೊಂದು ಭಾಗದಲ್ಲಿ ಕಬ್ಬು. ಆ ರೀತಿ ನಮ್ಮ ಇಡೀ ಭಾರತ ದೇಶ ವಿಶಿಷ್ಟತೆಯಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ಹಣ್ಣು ತರಕಾರಿ ಎಲ್ಲ ಬೆಳೆಯೋದಕ್ಕೂ ನಮ್ಮ ಭಾರತ ದೇಶದ ಒಂದು ಹವಾಮಾನ ಅದು ಬಹಳ ಆರೋಗ್ಯಕರವಾಗಿದೆ. ಬೇರೆ ದೇಶಗಳಲ್ಲಿ ಖಂಡಿತವಾಗೂ ಹತ್ತತ್ರ 110 ದೇಶಗಳಲ್ಲಿ ನಮ್ಮ ರೀತಿಯ ಆರೋಗ್ಯಕರವಾಗಿರುವಂತ ತರಕಾರಿ, ಹಣ್ಣು, ಕಾಳು, ಆಮೇಲೆ ಸಿರಿಧಾನ್ಯಗಳು ಬೆಳೆಯೋದಿಕ್ಕೆ ಯೋಗ್ಯವಾಗಿರೋ ವಾತಾವರಣನೂ ಇಲ್ಲ, ಭೂಮಿನೂ ಇಲ್ಲ. ನಮ್ಮ ಭೂಮಿ ತಾಯಿ ಅಷ್ಟು ಫಲವತ್ತತೆಯಿಂದ ಇದ್ದಾಳೆ ಅನ್ನುವಂತ ಸತ್ಯನ ಅರ್ಥ ಮಾಡಿಸುವಂತ ಕೆಲಸ ಆಹಾರ ಇಲಾಖೆಯವರು ಇನ್ನೂ ಚೆನ್ನಾಗಿ. ಇವರು ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಹಿಂದೆ ನಮ್ಮಲ್ಲೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ಇವತ್ತು ಪ್ರಸಾದನ್ ಅವರು ವ್ಯವಸ್ಥಾಪಕರು ಇದ್ದಾರೆ, ಜಿಲ್ಲಾ ವ್ಯವಸ್ಥಾಪಕರಿದ್ದಾರೆ. ಅವರು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಇವ್ರ ಅನುಭವ ಮಾತು ಹೇಳ್ತಾ ಇದಾರೆ. ಅವ್ರ ತಾತನ್ನ ನೆನ್ಸ್ಕೊಂತಾ ಇದಾರೆ. ಆದ್ರೂ ನಾನು ನಮ್ಮೂರಲ್ಲಿ 20 ಕ್ವಿಂಟಾಲ್ ಬೆಳೆದಿದ್ದೀನಿ ರಾಗಿ ಅಂತ ಇದಾರೆ. ಬಟ್ ಈ ಮಾಹಿತಿ ನೀವು ರೈತರಿಗೆ ಕೊಡಿ, ಚಿಕ್ಕ ರೈತರಿಗೆ ಕೊಡಿ. ಭತ್ತಗಿಂತ ರಾಗಿಗೆ ಇಷ್ಟು ಬೆಲೆ ಬಂದಿದೆ ಅಂದ್ರೆ ಇನ್ನೂ ರೈತ ದೂರದೃಷ್ಟಿಯಿಂದ ರಾಗಿನ ಕಾಪಾಡ್ಕೊಂತಾನೆ, ನಿಮ್ಮ ಖರೀದಿ ಕೇಂದ್ರಗಳನ್ನ ಹುಡ್ಕೊಂಡ್ ಬರ್ತಾನೆ. ಅದ್ರ ಜೊತೆಯಲ್ಲಿ ಹೇಳ್ಬೇಕು, ಭಾರತ ದೇಶದಲ್ಲಿ ಇವಕ್ಕೆಲ್ಲ ಬೇಡಿಕೆ ಜಾಸ್ತಿ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೇಕು. ಮೊನ್ನೆ ಲಾಸ್ಟ್ 1 ವಾರ 10 ದಿನ ಚರ್ಚೆ ಎಲ್ಲ ಆಗಿರೋದು ನಮ್ಮ ಕಾಳುಗಳು ಬೇಳೆ ಎಲ್ಲ ಏನು ನಮ್ಮ ಭಾರತ ದೇಶದಲ್ಲಿದೆ ಅದಕ್ಕೆ ಎಷ್ಟು ಬೆಲೆ ಇದೆ, ಬೇಡಿಕೆ ಇದೆ. ಚರ್ಚೆ ಏನಾದ್ರೂ ಆಗ್ಲಿ, ಬೆಲೆ ಬೇಡಿಕೆ ಎರಡೂ ಇದೆ ಅನ್ನುವಂತ ಸತ್ಯನ ರೈತರಿಗೆ ತಿಳಿಸ್ಬೇಕು. ರೈತ ಇಷ್ಟು ವರ್ಷ ದುಡಿದಿದ್ದಾನೆ, ಒಂದಿನ ಆದ್ರೂ ಹೆಮ್ಮೆ ಇಲ್ಲ ನಾನು ರಾಗಿ ಬೆಳೆದೆ, ನನ್ಗೆ ಇಷ್ಟು ಗೌರವ ಸಿಕ್ತು, ನಾನು ಇವತ್ತು ಬೆಳೆದಿದ್ದಕ್ಕೆ ನನಗೆ ಈ ಲಾಭನೂ ಸಿಕ್ತು, ಗೌರವ ಸಿಕ್ತೋ. ಗೌರವ ಯಾವಾಗ್ಲೂ ಇರುತ್ತೆ ರೈತರಿಗೆ. ಗೌರವ ಯಾವತ್ತು ಅವ್ರಿಗಿರುವಂತ ಕೃಷಿ, ಅವ್ರಿಗಿರುವಂತ ಆ ಕಲೆ ಇನ್ಯಾರಿಗೂ ಬರಕ್ಕಾಗಲ್ಲ. ಅದ್ರಲ್ಲಿ ಯಾವತ್ತಾದ್ರೂ ಒಂದು ಸಂತಸ ನಾವು ರೈತರಲ್ಲಿ ನೋಡ್ಬೇಕಂದ್ರೆ ಅವ್ರನ್ನ ಕರೆಯುವಂಥದ್ದು ನೋಡ್ಬೇಕು. ಅವ್ರನ್ನ ಕರೆದು ಅವರೆಲ್ಲ ಆ ಖುಷಿನ ನಾವು ನೋಡ್ಬೇಕು. ಇಲ್ಲಾಂದ್ರೆ ಅವ್ರ ಮಧ್ಯವರ್ತಿಗಳ ಕೈಗೆ ಸಿಕ್ಕಾಕೊಂಡ್ರೆ ಲಾಭನೂ ನೋಡಕ್ಕಾಗಲ್ಲ, ಅವ್ರ ಫಜೀತಿಯಲ್ಲಿ ಉಳ್ದೋಗ್ತಾರೆ. ಇಲ್ಲಾಂದ್ರೆ ಕಷ್ಟ ಬಿದ್ದು ಅವ್ರ ರಾಗಿ ಅವರು ಕಾಪಾಡ್ಕೊಂತಾರೆ. ನೀವು ಹೇಳೋ ತರ ರಾಗಿ ಎಷ್ಟು ಆರೋಗ್ಯಕರ ಅನ್ನುವಂತ ವಿಚಾರ ಹೇಳಿದ್ರಿ. ರಾಗಿ ಫಸ್ಟ್ ಎಲ್ಲ ರಾಗಿ ತಿಂತಾ ಇದ್ರೆ ಅವರು ಬಡವರು ಅಂತ ನೋಡ್ತಾ ಇದ್ರು, ಹಬ್ಬಕ್ ಮಾತ್ರ ಅನ್ನ ಮಾಡ್ತಾ ಇದ್ರು. ಇವಾಗ ರಾಗಿಗೆ ಒಂದು ಮಹತ್ವ ಬಂದಿದೆ ಅನ್ನುವಂಥದ್ದು. ಬರೋ ದಿನಗಳಲ್ಲಿ ಹೆಚ್ಚು ರಾಗಿ ಬೆಳೆಯುವಂತ ರೈತರನ್ನ ನಾವು ಜಾಸ್ತಿ ಪ್ರೋತ್ಸಾಹ ಕೊಡ್ಬೇಕು. ಅನ್ನಕ್ಕೂ ಮಹತ್ವ ಇದೆ, ರಾಗಿಗೂ ಜಾಸ್ತಿ ಅತಿ ಹೆಚ್ಚು ಮಹತ್ವ ಇದೆ ಅನ್ನುವಂಥ ಸತ್ಯನ ಅರ್ಥ ಮಾಡಿಸ್ಬೇಕಂದ್ರೆ ಇಂಥ ಕಾರ್ಯಕ್ರಮಗಳು, ಇಂಥ ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮಗಳು, ಯೋಜನೆಗಳು ಇತ್ತು. ಆದ್ರೆ ಪಾರದರ್ಶಕವಾಗಿ ರೈತರಿಗೆ ಮುಟ್ಟುವಂತ ಯೋಜನೆ ಆಗಿರ್ಲಿಲ್ಲ. ಈಗ ರೈತರನ್ನ ಕರೆಸಿ ರೈತರಿಗೆ ಈ ವಿಚಾರಗಳನ್ನೆಲ್ಲ ತಿಳಿಸಿ ಅನ್ನುವಂಥದ್ದಿದೆ. ಅವರ ಅನುಭವದ ಮಾತುಗಳನ್ನು ಕೇಳಿಸ್ಕೊಳ್ಳಿ. ನಿಮ್ಗೆ ಖುಷಿ ಇದೆಯಾ? ಇವತ್ತು ರಾಗಿ ಸರ್ಕಾರ 1 ಕ್ವಿಂಟಾಲ್ 4,886 ರೂಪಾಯಿಗೆ 1 ಕ್ವಿಂಟಾಲ್ ತಗೊಳ್ತಾ ಇದೆ. ಹಿಂದೆ ಯಾವತ್ತಾದ್ರೂ ಭವಿಷ್ಯದಲ್ಲಿ ಹಿಂದೆ ನಿಮ್ಗೆ 1 ಕ್ವಿಂಟಾಲ್ 4,500 ಅಥವಾ 4,886ಗೆ ತಗೊಂಡಿದ್ರ? ಯಾರಾದ್ರೂ ತಗೊಂಡಿದ್ರ? ಇಂಥ ವಿಚಾರಗಳಲ್ಲಿ ಮಾಹಿತಿನೇ ಇಲ್ಲ. ನಮ್ಮ ರೈತರು ತುಂಬಾ ಮುಗ್ಧರು ಇದ್ದಾರೆ, ಕಷ್ಟಜೀವಿಗಳವರು. ಅವರಿಗೆ ಇಂಥ ಪ್ರೋತ್ಸಾಹದಾಯಕವಾಗಿರುವಂತ ನಿಮ್ ನುಡಿ ಮತ್ತೆ ಇಂಥ ಯೋಜನೆಗಳ ಮಹತ್ವವನ್ನ ಅರ್ಥ ಮಾಡಿಸ್ಬೇಕು, ಇನ್ನೂ ಹೆಚ್ಚಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ತೀವಿ. ಈ ಕಾರ್ಯಕ್ರಮನ ಇನ್ನೂ ಒಂದು ರೈತರ ಜಾಗದಲ್ಲಿ ಮಾಡಿ, ನೀವೆಲ್ಲ ಅಲ್ಲಿ ಖರೀದಿ ಮಾಡೋ ಹತ್ರ ಹೋಗಿ ಅಲ್ಲಿ ಅವ್ರಿಗೆ ಅವೇರ್ನೆಸ್ ಕೊಡಿ. ಎಲ್ಲಿ ಚೆನ್ನಾಗಿ ರೈತರು ರಾಗಿ ಬೆಳೆದಿದ್ದಾರೆ ಅವ್ರು ಹುಡ್ಕೊಂಡು ಹೋಗಿ ಖುಷಿ ಪಡ್ತಾರೆ. ಅವರೇ ರೈತರನ್ನ ಕರೀತಾರೆ, ರಾಗಿ ಬೆಳೆಯೋರ್ನ. ನೀವು ಕರೆಯೋದೇ ಬೇಡ. ಇನ್ನೊಂದು ಒಳ್ಳೆ, ನೀವೇ ಈ ತರದನ್ನೆಲ್ಲ ಮಾಡಿ ಅನ್ನಿ, ಅವರೇ ಮಾಡ್ತಾರೆ. ನೀವು ಖರೀದಿ ಆಗಿ ನೀವೇ ಅಲ್ಲಿ ಹೋಗಿ ಆ ತರದ್ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ, ಇದೊಂದು ಉತ್ತಮವಾಗಿರುವಂತ ಯೋಜನೆ, ರೈತರಿಗೆ ಮಹತ್ವವಾಗಿರುವಂತ ಯೋಜನೆ. ಆಮೇಲೆ ಇದೊಂದು ರಾಗಿ ಹೆಚ್ಚಿಗೆ ನೀರಿನ ಅವಶ್ಯಕತೆ ಇಲ್ಲದೆ ಇರುವಂತ ಬೆಳೆ. 1 ಮಳೆ ಅಥವಾ 2 ಮಳೆಗೆ ರಾಗಿನ ಬೆಳೆಸುವಂತ ಒಂದು ಯೋಜನೆ ಇದು. ನಾವ್ ಅದಕ್ಕೆ ಭೂಮಿ ತಾಯಿ ಅಂತ, ನಾವ್ ಯಾವಾಗ್ಲೂ ಭೂಮಿ ತಾಯಿ ಅಂತ ಅವ್ರನ್ನ ನಾವು ಆರಾಧಿಸೋದು. ಯಾಕಂದ್ರೆ ಆ ತಾಯಿ ಪ್ರತಿಯೊಬ್ಬ ರೈತನ ಯಾವ್ದೋ ಒಂದು ರೀತಿಯಲ್ಲಿ ಕೈ ಹಿಡಿತಾರೆ. ಇದೊಂದು ಫಲವತ್ತವಾಗಿರುವಂತ ಭೂಮಿಗೆ ಒಂದು ಮಳೆ ಅಥವಾ 2 ಮಳೆ ಬಂದ್ರೆ ಇಂಥ ಆರೋಗ್ಯಕರವಾಗಿರುವಂತ ಬೆಳೆಗಳನ್ನ ಆ ತಾಯಿ ಕೊಡ್ತಾ ಎಷ್ಟೋ ವರ್ಷಗಳಿಂದ ಕೊಡ್ತಾ ನಮ್ಮ ರೈತರನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೇ ನನ್ಗೂ ಗೊತ್ತು. ನನ್ಗೆ ವ್ಯವಸಾಯ ಬರಲ್ಲ, ನಾನು ಏನು ಕಲಿತಿಲ್ಲ. ಆದ್ರೆ ಅವ್ರನ್ನ ನೋಡಿದ್ರೆ ಗೌರವ. ನನಗೂ ಅವ್ರನ್ನ ಇನ್ನೂ ಚೆನ್ನಾಗಿ ಅವ್ರಿಗೆ ಸರ್ಕಾರದ ಯೋಜನೆಗಳು ಅವ್ರಿಗೆ ಮುಟ್ಬೇಕು ಅನ್ನೋದಿದೆ.
ನಂಗಂತೂ ಗೊತ್ತಿಲ್ಲ ಏನೋ ನನ್ಗೆ ಅದು ಎಷ್ಟು ತಿಂಗಳಲ್ಲಿ ಮಾಡ್ಬೇಕು ಹೆಂಗ್ ಮಾಡ್ಬೇಕು. ಖುಷಿ ಆಗುತ್ತೆ ನೋಡಿದ್ರೆ, ಏನು ಕಲ್ತಿಲ್ಲ ನಾನು. ಆದ್ರೆ ಅವ್ರದ್ದು ಅವ್ರಿಗೆ ಮುಂದೆ ಬರುವಂತ ದಿನಗಳು ಭವಿಷ್ಯತ್ತು ಲಾಭದಾಯಕವಾಗಿರ್ಲಿ. ರೈತನು ಕೂಡ ಖುಷಿಯಾಗಿ ನಾನು ವ್ಯವಸಾಯ ಮಾಡಿದ್ರು ನನ್ಗೆ ಖುಷಿ ಇದೆ, ನಾನು ಇಡೀ ದೇಶಕ್ಕೆ ಅನ್ನ ಕೊಡುವಂತವನು, ಈಗೀಗ ಲಾಭನೂ ಬರ್ತಾ ಇದೆ ಅನ್ನುವಂತ ಖುಷಿನ ನಾವು ರೈತರಲ್ಲಿ ನೋಡ್ಬೇಕು ಅಂತ ಹೇಳ್ತಾ, ರೈತರು ಬೆಳೆದ್ರೇನೆ ಬಡವರು ದುಡ್ಡಿರೋರು ಯಾರಿಗೋ ಹೊಟ್ಟೆ ತುಂಬೋದು. ರೈತ ಯಾವತ್ತಾದ್ರೂ ಮನೆ ಕುತ್ಕೊಂಡ್ರೆ ನೋವಿಂದ ಯಾರಿಗೂ ಅನ್ನ ಸಿಗಲ್ಲ. ಅದರಿಂದ ರೈತನ ಯಾವತ್ತೂ ನಾವು ಅಯ್ಯೋ ಅನ್ನಿಸ್ಬಾರ್ದು. ಅವ್ರು ಇನ್ನೂ ಒಳ್ಳೆ ವಾತಾವರಣದಲ್ಲಿ ಇನ್ನೂ ಅವ್ರಿಗೆ ಏನೇನ್ ಸರ್ಕಾರದ ಯೋಜನೆಗಳು ಅವ್ರ ಮನೆ ಬಾಗಿಲಿಗೆ ಮುಟ್ಟೋ ಅಂತ ಎಲ್ಲ ಗೌರವವಾಗಿ ಮಾಡುವಂತ ಕೆಲಸನ ನಾವೆಲ್ಲರೂ ಮಾಡ್ಬೇಕು, ನಾವು ಇಲಾಖೆಯವರು ಮಾಡ್ಬೇಕು ಅಂತ ಹೇಳ್ತಾ, ಮತ್ತೆ ನೀವು ಈ ಕಾರ್ಯಕ್ರಮನ ರೈತರ ಜಮೀನಲ್ಲಿ ಹೋಗಿ ಇದೇ ರೀತಿ ನೀವು ಪೂಜೆ ಮಾಡಿಸಿ ಖರೀದಿ ಮಾಡ್ಕೊಂಡು ಬನ್ನಿ, ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದೀನಿ.